ಚಿತ್ರದುರ್ಗದಿಂದ ನಮಗೆ ಮೀಟ್ ಆಗೋಕ್ಕೆ ಈ ಚಿಕ್ಕ ಪುಟಾಣಿ ಬಾಯ್ ಬಂದಿದ್ದಾನೆ, ಹೀರೋ. ಸೊ ಫಾದರ್ ಮದರ್ ಕನ್ಸರ್ನ್ ಏನಂದರೆ, ಇನ್ನೂ ಸ್ಪೀಚ್ ಕ್ಲಿಯರ್ ಬಂದಿಲ್ಲ, ಇನ್ನೂ ಮಾತಾಡ್ತಿಲ್ಲ. ಹಿ ಈಸ್ ನೌ 2 years 1 month. ಸ್ವಲ್ಪ ಹಠ ಇದೆ, ಸ್ವಲ್ಪ ಏಜ್ ಪ್ರಕಾರ ಇದೆ. ಸೊ ಇಟ್ಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್. 2 years 1 month ಅಲ್ಲಿ ಸ್ವಲ್ಪ ಸ್ಪೀಚ್ ಶುರು ಆಗುತ್ತೆ. ಕೆಲವು ಮಕ್ಕಳಿಗೆ 1 ತಿಂಗಳು 2 ತಿಂಗಳು ಡಿಲೇ ಇರುತ್ತೆ. ದಟ್ಸ್ ನಾಟ್ ಎ ಕನ್ಸರ್ನ್. ಕನ್ಸರ್ನ್ ಇಲ್ಲಿ ಏನಂದರೆ, ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟೆಕ್ನಿಕ್ ಟಾಡ್ಲರ್ ಏಜಲ್ಲಿ ಹೇಗೆ ಪೇರೆಂಟ್ಸು ಹೇಗೆ ಹ್ಯಾಂಡಲ್ ಮಾಡಬೇಕು ಮಗುನ ಅಂತ. ಟಾಡ್ಲರ್ ಏಜ್ ಅಂದರೆ ಏನು, 1 to 3, 3 to 4 years ತನಕ ಟಾಡ್ಲರ್ ಏಜ್. ಈ ಏಜಲ್ಲಿ ಹಠ ಜಾಸ್ತಿ, ಸಿಟ್ಟು ಜಾಸ್ತಿ, ಕೋಪ ಬರೋದು, ಎಲ್ಲ ಹಠ ಮಾಡಿಸ್ಕೊಳ್ಳೋ ಕೆಲಸ ಜಾಸ್ತಿ. ಸೊ ಈಗ ಡ್ಯಾಡಿ ಆಫೀಸಿಗೆ ಹೋಗ್ತಾರೆ, ಮಮ್ಮಿ ಮನೇಲಿ ಇರ್ತಾರೆ ಫಾರ್ ಎಕ್ಸಾಂಪಲ್. ಈಗ ಮಮ್ಮಿ ಸ್ವಲ್ಪ ಸ್ಟ್ರಿಕ್ಟಾಗಿ ಚಾಕ್ಲೇಟ್ ಕೇಳಿದ್ರೆ ಬೇಡ, ಮೊಬೈಲ್ ಕೇಳಿದ್ರೆ ಬೇಡ, ಟಿ ವಿ ಕೇಳಿದ್ರೆ ಬೇಡ, ನೆಗೆಟಿವ್ ಏನೇ ಐಟಮ್ಸ್ ಕೇಳಿದ್ರು ಬೇಡ ಅಂತ ಸ್ಟ್ರಿಕ್ಟಾಗಿ ಡಿಸಿಪ್ಲಿನ್ ಮಾಡಿರ್ತಾರೆ. ಮಮ್ಮಿ ಈಸ್ ಎ ಗುಡ್ ಕಾಪ್. ಈಗ ಡ್ಯಾಡಿ ಪಾಪ ಹೋಲ್ ಡೇ ವರ್ಕ್ ಮಾಡಿ ನೈಟಿಗೆ 8 o'clock ಬರ್ತಾರಂತೆ ಮನೆಗೆ. ಈಗ ಬಂದ ತಕ್ಷಣ ಇವನು ಓಡೋಗಿ ಕಿಲಾಡಿ ಎಷ್ಟು ಸ್ಮಾರ್ಟ್ ಇದ್ದಾನಂದ್ರೆ ಇವನು, ಹಿ ರನ್ಸ್ ಟು ಡ್ಯಾಡಿ ಆ್ಯಂಡ್ ಹಿ ಸೇಸ್, ಡ್ಯಾಡಿ ಮಮ್ಮಿ ನನಗೆ ಚಾಕ್ಲೇಟ್ ಕೊಟ್ಟಿಲ್ಲ, ಟಿ ವಿ ಕೊಟ್ಟಿಲ್ಲ, ಮೊಬೈಲ್ ಕೊಟ್ಟಿಲ್ಲ, ಎಲ್ಲ ಹಠ ಮಾಡ್ತಾನೆ. ಅವಾಗ ಡ್ಯಾಡಿ ಪಾಪ ಆಫೀಸಲ್ಲಿ ಇದ್ರು, ದೂರ ಇದ್ರು ಅಂತ ಎಮೋಷನಲ್ ಆಗಿ ಮೊಬೈಲ್ ಕೊಟ್ಬಿಡ್ತಾರೆ, ಚಾಕ್ಲೇಟ್ ಕೊಟ್ಬಿಡ್ತಾರೆ, ಟಿ ವಿ ಆನ್ ಮಾಡಿಬಿಡ್ತಾರೆ. ನಾವು ಡ್ಯಾಡಿ ಈಸ್ ಬಿಕಮಿಂಗ್ ಎ ಗುಡ್ ಕಾಪ್, ಸಾರಿ ಮಮ್ಮಿ ಈಸ್ ಎ ಬ್ಯಾಡ್ ಕಾಪ್. ಮಮ್ಮಿ ಬ್ಯಾಡ್ ಕಾಪ್ ಆಗಿದ್ರು, ಸ್ಟ್ರಿಕ್ಟಾಗಿ ನೋಡ್ತಾ ಇದ್ರು. ಡ್ಯಾಡಿ ಈಗ ಗುಡ್ ಕಾಪ್ ಆಗಿಬಿಟ್ರು. ಈಗ ನೀವು ಅರ್ಥ ಮಾಡ್ಕೋಬೇಕು, ಗುಡ್ ಕಾಪ್ ಬ್ಯಾಡ್ ಕಾಪ್ ಗೇಮಲ್ಲಿ ಡ್ಯಾಡಿ ಇಲ್ಲ ಮಮ್ಮಿ ಬ್ಯಾಡ್ ಕಾಪ್ ಆಗಿದ್ದೀರಾ, ಬ್ಯಾಡ್ ಪೊಲೀಸ್ ಆಗಿದ್ದೀರಾ, ಮಾಡಬಾರ್ದು ಅಂತ ಸ್ಟ್ರಿಕ್ಟ್ಲಿ ಡಿಸಿಪ್ಲಿನ್ ಮಾಡ್ತಾ ಇದ್ದೀರಾ. ವರ್ಕ್ ಮುಗಿಸ್ಕೊಂಡು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತಿರಲ್ಲ, ದೆನ್ ವೆರಿ ವೆರಿ ಇಂಪಾರ್ಟೆಂಟ್. ಆವಾಗ ಡ್ಯಾಡಿ ಏನು ಮಾತಾಡಬೇಕು? ಈಗ ಅವ್ನು ಬಂದು ಕೇಳ್ತಾರೆ, ಮಮ್ಮಿ ನನಗೆ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಡ್ಯಾಡಿ ಫಸ್ಟ್ ಕಂಟ್ರೋಲ್ ಮಾಡಬೇಕು ಎಮೋಷನ್ಸ್ನ. ಓಕೆ, ಯಾಕೆ ಕೊಟ್ಟಿಲ್ಲ? ನೀವು ಊಟ ಮಾಡಿದ್ಯಾ? ಮೊಬೈಲ್ ಒಳ್ಳೇದಂತ ಕಣ್ಣಿಗೆ, ಟಿ ವಿಯಿಂದ ಹಾಳಾಗತ್ತಲ್ಲ ಬ್ರೇನು, ಚಾಕ್ಲೇಟ್ ತಿಂದರೆ ಹೊಟ್ಟೆ. ಸೊ ಡ್ಯಾಡಿ ಶುಡ್ ನೌ ಟಾಕ್ ಲೈಕ್ ಎ ಗುಡ್ ಕಾಪ್, ಬಟ್ ಸೇಮ್ ಲ್ಯಾಂಗ್ವೇಜು. ಮಮ್ಮಿ ಏನು ಹೇಳಿದ್ರು ಅದನ್ನೇ ಹೇಳಬೇಕು ಡ್ಯಾಡಿ, ಬಟ್ ಸಾಫ್ಟಾಗಿ, ಜೆಂಟ್ಲಾಗಿ. ಈ ಎಮೋಷನಲ್ಲಿ ನೀವು ಪಾಪ ನನ್ನ ಮಗ ದೂರ ಇದ್ದಂತ ನೀವು ಕೊಟ್ಬಿಟ್ರೆ ಅಲ್ಲೇ ಹೊರಟೋಯ್ತು, ಡಿಸಿಪ್ಲಿನ್ ಮಾಡಿದ್ದೆಲ್ಲ ಹೊರಟೋಯ್ತು. ಅವ್ನು ಜಂಕ್ ಫುಡ್ ತಿಂತಾನೆ, ಟಿ ವಿನೂ ನೋಡ್ತಾನೆ, ಮಮ್ಮಿ. ಸೊ ಪ್ಲೀಸ್ ರಿಮೆಂಬರ್, ಮನೇಲಿ ಎಸ್ಪೆಷಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಹಸ್ಬೆಂಡ್ ವೈಫ್ ಮಗು ಇರೋ ಮಕ್ಕಳಲ್ಲಿ, ಟಾಡ್ಲರ್ ಏಜ್ ಇರೋ ಮಕ್ಕಳಲ್ಲಿ ಗುಡ್ ಕಾಪ್ ಬ್ಯಾಡ್ ಕಾಪ್ ಟೆಕ್ನಿಕ್ ಯೂಸ್ ಮಾಡಿ. ಯಾಕೆಂದರೆ ಮಮ್ಮಿ ಮಾಡಿ ಎಫರ್ಟ್ ಎಲ್ಲ ನೀವು ಡ್ಯಾಡಿ ಬಂದು ಒಂದೇ ಸೆಕೆಂಡಲ್ಲಿ ಹಾಳು ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಮಮ್ಮಿ ವಿಲನ್ ಆಗಿಬಿಡ್ತಾರೆ ಮಗು ಕಣ್ಣಲ್ಲಿ, ಬ್ಯಾಡ್ ಕಾಪ್ ವಿಲನ್. ಡ್ಯಾಡಿ ಹೀರೋ ಆಗಿಬಿಡ್ತಾರೆ, ಉಲ್ಟನೂ ಆಗ್ಬೋದು. ಸೊ ದಯವಿಟ್ಟು ಇಬ್ಬರು ಒಂದೇ ಲ್ಯಾಂಗ್ವೇಜ್ ಮಾತಾಡಿ, ಒಬ್ಬರು ಸ್ವಲ್ಪ ಫರ್ಮ್ ಆಗಿ ಮಾತಾಡಿ, ಇನ್ನೊಬ್ಬರು ಸ್ವಲ್ಪ ಸಾಫ್ಟಾಗಿ ಪ್ರೀತಿಯಿಂದ ಅದೇ ಮಾತನ್ನ ಹೇಳಿ. ಹ್ಞೂ ಸರ್ ಹೇಳ್ತೀರಂತೆ, ಡ್ಯಾಡಿ ಹೇಳ್ತಾರಂತೆ, ಮಮ್ಮಿನೇ ಹೇಳ್ತಾರಂತೆ, ಹೈಫೈ ಕೊಡಬೇಕು. ಎಷ್ಟು ಚೆನ್ನಾಗಿದೆಯಾ ನೀನು, ಇಷ್ಟು ಚೆನ್ನಾಗಿದ್ದಾನೆ, ಇಷ್ಟು ಸ್ಮಾರ್ಟ್ ಇದ್ದಾನೆ, ಅಷ್ಟೇ ಹಠ ಇದೆ ನಮ್ಮ ಹುಡುಗಂಗೆ. ಚಿತ್ರದುರ್ಗ ಕೋಟೆಯಿಂದ ಬಂದಿದ್ದಾನೆ ಅವನು. ಹಿ ಈಸ್ ಎ ಪ್ರಿನ್ಸ್ ಆಫ್ ದ ಫೋರ್ಟ್. ಥ್ಯಾಂಕ್ ಯು ಸರ್, ಶೇಕ್ ಹ್ಯಾಂಡ್ ಮಾಡಿ ಸರ್, ಬಾಯ್ ಹೇಳಿ, ಬಾಯ್ ಅನ್ನು.